ಕಾರಣ ಒಂದೇ ಮಾತರಂ ಸುಮಾರು 150 ವರ್ಷಗಳಿಂದ ಸಂಕೋಲೆಯಲ್ಲಿ ಬಂಧಿತಾಗಿತ್ತು. ಇವತ್ತು ಬಿಡುಗಡೆ ಆಗಿದೆ. ಒಂದು ಸಂಪೂರ್ಣವಾದ ಗೀತೆಯನ್ನ ಇವತ್ತು ಹಾಡಬೇಕು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇತಿಹಾಸದಲ್ಲಿ ಕೆಲವು ಇತಿಹಾಸಗಳು ಏನು ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು ಆ ತೀರ್ಮಾನಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮೇಡಮ್. ಅರೆ ನೀವು ಒಂದೇ ಮಾತರಂ ಯಾಕೆ ಆಡಲ್ಲ? ಒಂದೇ ಮಾತರಂ ಭಾರತ ಮಾತೆ ನಿನಗೆ ವಂದನೆಯನ್ನ ಸಲ್ಲಿಸ್ತೀನಿ. ನನ್ನ ಭಾರತೀಯ ಸಂಸ್ಕೃತಿ ಇದು. ಭಾರತ ಮಾತೆಯನ್ನ ನಾವು ಒಂದು ಹೆಣ್ಣಿಗೆ ಹೋಲಿಸ್ತೀವಿ. ದೇಶವನ್ನ ದೇಶವಾಗಿ ನೋಡ್ತೀನಿ, ದೇವರಿಗೆ ಒಪ್ಪಲ್ಲ, ದೇವರನ್ನಾಗಿ ನೋಡಲ್ಲ ಅನ್ನೋದು ಅವರ ಭಾವನೆ. ಈಗ ನೋಡಿ ನಮ್ಮ ಮಣ್ಣಿನ ಸಂಸ್ಕೃತಿ ಯಾವುದು ಮೇಡಮ್? ಈಗ ನನ್ನ ಭಾರತದ ಸಂಸ್ಕೃತಿ ಒಂದು ಹೆಣ್ಣನ್ನು ಪೂಜಿಸ್ತೀವಿ, ಮಣ್ಣನ್ನು ಪೂಜಿಸ್ತೀವಿ, ಒಂದನ್ನು ಪೂಜಿಸ್ತೀವಿ, ಸೂರ್ಯ ಭೂಮಿ ನಕ್ಷತ್ರ ಪ್ರತಿಯೊಂದನ್ನು ಪೂಜಿಸ್ತೀವಿ. ಪೂಜಿಸ್ತಕ್ಕಂಥ ಸಂಸ್ಕೃತಿ ನಮ್ದು. ಪ್ರಕೃತಿ ಉಳ್ಕೊಂಡ್ರೆ ನಾವು ಉಳ್ಕೋತೀವಿ ಅಂತ ಚೆನ್ನಾಗಿ ಗೊತ್ತು. ಒಂದು ಪ್ರಾಣಿಯನ್ನು ಪೂಜಿಸ್ತೀವಿ, ಪಕ್ಷಿಯನ್ನು ಪೂಜಿಸ್ತೀವಿ, ಕೊನೆಗೆ ತಾಯಿಯನ್ನು ಪೂಜಿಸ್ತೀವಿ, ಹೆಣ್ಣನ್ನು ಪೂಜಿಸ್ತೀವಿ, ಮಗಳನ್ನು ಪೂಜಿಸ್ತೀವಿ. ಈ ಪೂಜೆಯ ಸಂಸ್ಕೃತಿ ಅಂದ್ರೆ ಈ ಭೂಮಿಯನ್ನ, ಈ ಧರಣಿಯನ್ನ ಹೆಣ್ಣಿಗೆ ಹೋಲಿಸ್ತಕ್ಕಂಥದ್ದು, ಮಾತೆಗೆ ಹೋಲಿಸ್ತಕ್ಕಂಥದ್ದು ಈ ಮೊದಲಿಂದಲೂ ಬಂದಿರತಕ್ಕಂಥ ಸಂಸ್ಕೃತಿ. ಈ ಒಂದೇ ಮಾತರಂ ಅನ್ನೋದುಗಳು ನಿಮಗೆ ಇವತ್ತು ಒಂದೇ ಮಾತರಂನ ಸ್ಟ್ಯಾಂಜನ 2 ಬಾರಿ ನಾಶಪಡಿಸಲಾಯಿತು. ಒಂದು 1906ನೇ ಇಸ್ವಿನಲ್ಲಿ ಏಪ್ರಿಲ್ ನಲ್ಲಿ ಬಾರಿಸ್ ನಲ್ಲಿ ನಡೆದ ಬ್ರಿಟಿಷ್ ವಿರೋಧಿ ಮೆರವಣಿಗೆಯಲ್ಲಿ ಈ ಹಾಡನ್ನು ವ್ಯಾಪಕವಾಗಿ ಬಳಸಲಾಯಿತು. ಯಾಕೆ ಬಳಸಿದ್ರು? ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನ ಬಿಂಬಿಸಬೇಕು, ಒಂದು ಈ ದೇಶದ ಒಂದು ಭೂಮಿಗೆ, ಈ ತಾಯ್ನಾಡಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು. ಆಗ ಬ್ರಿಟಿಷ್ನವ್ರು ಏನ್ ಮಾಡಿದ್ರು? ಇದು ದೇಶ ವಿರೋಧಿ ಹೇಳಿಕೆ, ದೇಶ ವಿರೋಧಿ ಗೀತೆ ಅಂತ ಒಂದು ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ 1937ರಲ್ಲಿ 3 ಜನ ನಾಯಕರ ಒಂದು ಸಮಿತಿ ಮೇಡಮ್, ಕಾರ್ಯಕಾರಿ ಸಮಿತಿ ರಚನೆ ಮಾಡ್ತಾರೆ. 1937ರ ಒಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ. ಆ ಸಮಿತಿನಲ್ಲಿ ಯಾರ್ಯಾರಿರ್ತಾರೆ? ಮುಖ್ಯವಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವ. ಜವಾಹರ್ಲಾಲ್ ನೆಹರು, ಈ ದೇಶದ ಮೊದಲ ಪ್ರಧಾನಮಂತ್ರಿ. ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್. 3 ಜನ ಸಮಿತಿ ಯಾವಾಗ ಈ ಗೀತೆ ಅಂದ್ರೆ ಈ ಒಂದು ಸ್ಟ್ಯಾಂಜವನ್ನ ತೆಗೆದಾಕಿದ್ರು, ಆ ಸ್ಟ್ಯಾಂಜವನ್ನು ಹೇಳ್ಬಿಡ್ತೀನಿ, ವೀಕ್ಷಕರು ತಿಳ್ಕೊಬೇಕು. ತ್ವಯಾ ಹಿ ದುರ್ಗ ದಶಪ್ರಹಣ ಧಾರಿಣಿ, ಕಮಲ ಕಮಲದಲ ವಿನಾರಿಣಿ, ವಾಣಿ ವಿದ್ಯಾದಾಹಿನಿ. ನೀನೇ 10 ಆಯುಧಗಳಿಗೆ ಹಿಡಿದಿರುವ ದುರ್ಗಾ ದೇವಿ, ನೀನೇ ಕಮಲದ ಮೇಲಿರುವ ಲಕ್ಷ್ಮೀ ದೇವಿ, ಜ್ಞಾನ ಮತ್ತು ವಿದ್ಯೆಯನ್ನು ನೀಡುವವಳು. ಈ ಗೀತೆಯನ್ನ ತೆಗೆದುಹಾಕಿದ್ರು 1937ರಲ್ಲಿ. ಅದರ ವಿರುದ್ಧವಾಗಿ ಮಾತನಾಡಿದ್ದಾರೆ ಯಾರು? ಇದೇ ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ನೇರವಾಗಿ ಹೇಳ್ತಾರೆ, ದೇವಿ ರೂಪಕಗಳನ್ನ ನಾವು ವಿರೋಧಿಸ್ತೀವಿ, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇವರಿಗೆ ಈಗ ಆ ಸ್ಟ್ಯಾಂಜವನ್ನ ಕಿತ್ತಾಕಿದ್ದು ಜಿನ್ನಾನ ಒಂದು ಹೇಳಿಕೆ ಮೇಲೆ, ಜಿನ್ನಾನ ಒಂದು ಆಸೆ ಮೇಲೆ, ಅದಾದ್ಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಅವರ ಆಸೆ ಮೇಲೆ, ಅದಾದ್ಮೇಲೆ ಜವಾಹರ್ಲಾಲ್ ಅವರ ಹೇಳಿಕೆ ಮೇಲೆ. ನೀವು ಕೇಳಬಹುದು ಸುಭಾಷ್ ಚಂದ್ರ ಬೋಸ್ ಇದ್ರಲ್ಲ ಕಮಿಟಿನಲ್ಲಿ ಅಂತ ಹೇಳಿ. ಸುಭಾಷ್ ಚಂದ್ರ ಬೋಸ್ ಈ ಗೀತೆಗೆ ಪರನೂ ಮಾತಾಡಲಿಲ್ಲ, ವಿರೋಧನೂ ಮಾತಾಡಲಿಲ್ಲ. ಅವ್ರು ಹೇಳಿದಿಷ್ಟೇ, ಗೀತೆಗೆ ನನ್ನ ಕಡೆಯಿಂದ ಗೌರವ ಇದೆ, ಆದ್ರೆ ಸಮಿತಿಯ ಒಂದು ತೀರ್ಮಾನಕ್ಕೆ ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾರೆ. ಸೊ ಇವತ್ತು ಅಲ್ಲಿ ಆಗಿರ್ತಕ್ಕಂಥ 2 ಅಪಮಾನಗಳು, ಅಲ್ಲಿ ಹೋಗಿರ್ತಕ್ಕಂಥ ಆ ಸ್ಟ್ಯಾಂಜಗಳನ್ನ ಇವತ್ತು ಸೇರಿಸಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಮೇಡಮ್.